ನಮಸ್ಕಾರ ವೀಕ್ಷಕರೇ, ಇದಕ್ಕೆ ಮುಂದಿನ ವಿಷಯದ ಶುರು ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ನೋಡಿ, ಎಲ್ಲರೂ ಹೇಳಿ, ಇದರಲ್ಲಿ ಭಾಗವಹಿಸೋಕ್ಕೆ ನೀವೆಲ್ಲರೂ ಹೇಳ್ತೀರಿ ಅಂತ ಅಭಿಮಾನದೊಂದಿಗೆ ಇವತ್ತಿನ ವಿಷಯವನ್ನು ಶುರು ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ, ಗಣೇಶಾಯ ನಮಃ. ಮುಂದಿನ ವಿಷಯಕ್ಕೆ ಬರೋಣ. ಇವತ್ತು ಭಜಗೋವಿಂದಂನ ಮುಂದಿನ ಶ್ಲೋಕ. ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧಿ ಸಮಚಿತ್ತ ಕಿಂ ಸರ್ವತ್ರತ್ವಂ ವಾಂಛಸ್ಯ ಚಿರಾದ್ಯದಿ ವಿಷ್ಣುತ್ವಂ. ಶತ್ರುವನ್ನಾಗಲಿ, ಗೇಯ ಅಂದರೆ ಮಗ ನೆಂಟ ಆಗಲಿ, ಜಗಳ ಅಥವಾ ಸ್ನೇಹ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡ. ಯಾರ ಜೊತೆನೋ ಜಗಳ ಮಾಡಬೇಡ, ಎಲ್ಲನೂ ಒಂದೇ ಸಮ ಕಾಣು. ಬೇಗ ವಿಷ್ಣುತ್ವ ಬಯಸುವುದಾದರೆ ಎಲ್ಲರಲ್ಲಿ ಸಮಬುದ್ಧಿ ಇರಲಿ. ಯಾರನ್ನೂ ದ್ವೇಷಿಸಬೇಡ, ಸಮವಾಗಿ ಕಾಣು ಅಂತ ಹೇಳ್ತಾ ಇದ್ದಾರೆ. ಪಾರಾಯಣ ನಾಮಂ ಪ್ರತ್ಯಾಹಾರಂ ನಿತ್ಯಕಾನಿತ್ವಂ ವಿವೇಕ ವಿಚಾರಂ ಜಾಪ್ಯೆ ಸಮೇತ ಸಮಾಧಿ ವಿಧಾನಂ ಕುರುವಧಾನಂ ಮಹದ್ವದಾನಂ. ಉಸಿರ ಸೆಳೆದು ಹಿಡಿಯುವ ಅಂದರೆ ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ. ಉಸಿರನ್ನು ಸೆಳೆದು ಹಿಡಿಯುವ ಪ್ರಾಣಾಯಾಮವ ಇಂದ್ರಿಯಗಳ ತಡೆಗಟ್ಟುವ, ಇಂದ್ರಿಯಗಳನ್ನು ವಿರೋಧಿಸುವ ಹಾಗೆ ಪ್ರತ್ಯಾಹಾರವ ನಮ್ಮ ಇಂದ್ರಿಯಗಳು ಆಹಾರದ ಮೂಲಕ ನಾವು ನಮ್ಮ ಹಿಡಿತದಲ್ಲಿಟ್ಕೋಬೋದು. ಇದು ನಿತ್ಯ, ಇದು ಅನಿತ್ಯ ಎಂಬ, ಇದು ನಿತ್ಯ ಶಾಶ್ವತವಾದದ್ದು, ಶಾಶ್ವತ ಅಲ್ಲದೆ ಇರೋದು ಅನ್ನೋದನ್ನು ವಿಂಗಡಿಸಿ ತಿಳಿಯುವ ವಿಚಾರವ. ಇದನ್ನು ಯಾವುದು ವಿಂಗಡಣೆ ಮಾಡಿ ಶಾಶ್ವತ ಅಶಾಶ್ವತ ಅಂತ ತಿಳಿದು ನಾವು ವಿಚಾರನ ಜಪದಿಂದ ಒಡಗೂಡಿದ, ನಾವು ಜಪ ಮಾಡಿ ಇದನ್ನು ಸಮಾಧಿಯ ಹೊಂದಿರುವ ಸಮಾಧಿಸ್ಥರಾಗಬೇಕಂತೆ. ಅದರಲ್ಲೇ ನಾವು ದೇವರನ್ನು ಕಾಣ್ತಾ ಇರಬೇಕು. ಸಮಾಧಿಯಲ್ಲಿ ನಮ್ಮನ್ನು ನಾವು ಮರಿಬೇಕು. ಹೊಂದಿರುವ ರೀತಿಯ ಚೆನ್ನಾಗಿ ಲಕ್ಷ್ಯವಿಟ್ಟು ತಿಳಿದುಕೋ, ತುಂಬ ಗಮನ ಕೊಟ್ಟೋದನ್ನು ತಿಳ್ಕೋ. ದೊಡ್ಡವರು ಇದರಲ್ಲಿಯೇ ಚಿತ್ತವಿಟ್ಟಿರುತ್ತಾರೆ. ಇದರಲ್ಲೇ ಚಿತ್ತವಿಟ್ಕೊಂಡು ಮನಸ್ಸನ್ನು ಇಟ್ಟು ದೇವರನ್ನು ಕಾಣುವಂಥ ಸ್ವಭಾವದವರಾಗಿರ್ತಾರೆ. ಅದಕ್ಕೆ ಅಂತಹವರ ಸಹವಾಸವನ್ನು ನಮಗೂ ದೇವರು ಕೊಡಲಿ ಅಂತ ನಾವು ಹಾರೈಕೆ ಮಾಡ್ಕೋತಾ ಕೇಳ್ಕೋತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಯೋಗ ಸೂತ್ರದ 17ನೇ ಸೂತ್ರದ ಮುಂದುವರೆದ ಭಾಗವನ್ನು ನೋಡೋಣ ವೀಕ್ಷಕರೇ. ಇದುವರೆಗೂ ಎಲ್ಲ ನೋಡಿದ್ದೀರಲ್ವ. ಮುಂದೇನೂ ಈ ವಿಷಯ ಮುಗಿಯುವವರೆಗೂ ನೀವು ನೋಡ್ತೀರಿ ಅನ್ನೋ ಮನೋಭಾವ, ನಂಬಿಕೆನ ಇಟ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ತೀರಿ, ನೋಡ್ತಾನೂ ಇದ್ದೀರಿ, ಮುಂದೇನೋ ನೋಡ್ತೀರ ಅನ್ನೋ ಭಾವನೆಯೊಂದಿಗೆ ಇವತ್ತಿನ ವಿಷಯವನ್ನು ನಾವು ಪರಿಗಣಿಸ್ತಾ ಇದ್ದೀವಿ. ಹಲವು ಜನ್ಮಗಳ ಕಾಲ ಬಹಳ ಕಷ್ಟಪಟ್ಟು ಶ್ರಮಿಸಬೇಕಾಗುತ್ತದೆ. ಯಾರಿಗೆ ಅಷ್ಟು ಸಹನೆ ಇಲ್ಲವೋ ಮತ್ತು ಯಾರು ಇಂತಹ ದೀರ್ಘಕಾಲದ ಪ್ರಯತ್ನಕ್ಕೆ ಸಿದ್ಧರಿಲ್ಲವೋ ಅಂತಹವರು ಯೋಗ ಪಥವನ್ನು ಪ್ರವೇಶಿಸಲು ಮತ್ತು ತಮ್ಮ ಗುರಿಯ ಕಡೆಗೆ ಒಂದೇ ಸಮನೆ ಮುಂದುವರಿಯಲು ಇನ್ನೂ ಅರ್ಹರಲ್ಲ.
ಅದಕ್ಕೆ ಅವರು ಒಳಪಟ್ಟಿರೋದಿಲ್ಲ. ಸಾಕಾದಷ್ಟು ಶ್ರಮ ಪಡಬೇಕಾಗತ್ತೆ ಯೋಗ ಮಾರ್ಗವನ್ನು ಪಡಿಬೇಕಾದ್ರೆ ಅನ್ನೋದನ್ನು ಪತಂಜಲಿಯವರು ಹೇಳ್ತಾ ಇದ್ದಾರೆ. ಸಂಪ್ರಜ್ಞಾತ ಸಮಾಧಿಯ 4 ಘಟ್ಟಗಳಲ್ಲಿ ಪ್ರಜ್ಞೆಯು ವಿಕಾಸವಾಗುವಾಗ, ಅಂದರೆ ನಮ್ಮ ಜ್ಞಾನ ಹೆಚ್ಚುತ್ತಾ ಇರುವಾಗ ಅದರ ಲಕ್ಷಣಗಳನ್ನು, ಸಂಪ್ರಜ್ಞಾತ ಸಮಾಧಿಯ ಲಕ್ಷಣಗಳನ್ನು ಪತಂಜಲಿಯವರು 17ನೇ ಸೂತ್ರದಲ್ಲಿ ಸೂಚಿಸಿದ್ದಾರೆ. ಅಂದರೆ ನಾವು ಈಗ ಓದುತ್ತಾ ಇರುವಂಥ ವ್ಯಾಸಂಗ ಮಾಡ್ತಾ ಇರುವಂಥದ್ದು ಈ ಸೂತ್ರ 17ನೇ ಸೂತ್ರ. ಈ ಲಕ್ಷಣಗಳು 19ನೇ ಸೂತ್ರದಲ್ಲಿ, ಅಂದರೆ ಎರಡನೇ ಪಾದದ 19ನೇ ಸೂತ್ರಕ್ಕೆ ಇದು ಬರುವ ಗುಣಗಳ 4 ಘಟ್ಟಗಳಿಗೆ ಸರಿ ಹೊಂದುತ್ತದೆ. ಇದನ್ನು ಹೋಲಿಸಿ ನೋಡಿದಾಗ ಒಂದೇ ರೀತಿ ಇದೆ. ಅದರಿಂದ ಎಂದರೆ ಸಂಪ್ರಜ್ಞಾತ ಸಮಾಧಿಯ 4 ಘಟ್ಟಗಳ ಲಕ್ಷಣಗಳಾದ ಅದು ಯಾವ್ದು ಅನ್ನೋ 4 ಲಕ್ಷಣ ಅಂದರೆ ವಿತರ್ಕ, ಇಲ್ಲಿ 17 ಸೂತ್ರದಲ್ಲಿ ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತಾ ಈ 4 17 ಸೂತ್ರದಲ್ಲಿದೆ ಎಂಬುವ ಗುಣಗಳ 4 ಘಟ್ಟಗಳಾದ ಇದು 19ನೇ ಸೂತ್ರದಲ್ಲಿ ಇದೇ ವಿಷಯ 4 ಗುಣಗಳನ್ನು ಹೇಳುತ್ತೆ. ಅದು ಯಾವ್ಯಾವುದು ಅಂದರೆ ವಿಶೇಷ, ಅವಿಶೇಷ, ಲಿಂಗ ಮತ್ತು ಅಲಿಂಗಗಳಿಗೆ ಸರಿ ಹೊಂದುತ್ತವೆ. ಇಲ್ಲಿ ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ ಅಂತ ಇಲ್ಲಿದೆ. ಅಲ್ಲಿ ಯಾವುದ್ಯಾವುದು ವಿಶೇಷ, ಅವಿಶೇಷ, ಲಿಂಗ ಮತ್ತು ಅಲಿಂಗ 4 ವಿಷಯಗಳು, ಗುಣಗಳ ಲಕ್ಷಣಗಳನ್ನು ಅಲ್ಲಿ ಇದಕ್ಕೆ ಹೋಲಿಸ್ತಾರೆ. ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತಾ ಎಂಬುವು ಯಾವ್ಯಾವುದು ಇಲ್ಲಿ ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತಗಳು ಅನ್ನೋ ವಿಷಯದ ಚಿತ್ತದ ಚಟುವಟಿಕೆಗಳು, ಅದೇ ಮನಸ್ಸಿನ ಯಾವ ಚಟುವಟಿಕೆ ಇದೆ ಅದರಲ್ಲಿ ಅಂತ, ಅಥವಾ ಸ್ಥಿತಿಗತಿಗಳು, ಅದರ ಸ್ಥಿತಿ ಏನು ಅಂತ ತಿಳಿಸುತ್ತೆ. ಪ್ರಜ್ಞೆಯು ರೂಪಲೋಕದಿಂದ ಆತ್ಮಲೋಕಕ್ಕೆ ಏರುವಾಗ, ಅಂದರೆ ಆತ್ಮವನ್ನು ದರ್ಶನ ಮಾಡುವಾಗ ಬೇರೆ ಬೇರೆ ಲೋಕಗಳಿಗೆ, ಯಾವ್ಯಾವುದು ಲೋಕಗಳಿಗೆ ಹೋಗಬೇಕಾಗಿದೆ ಅಂತ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿತ್ತ ಸ್ಥಿತಿಗಳು ಕಾಣಿಸಿಕೊಳ್ಳುತ್ತವೆ. ಯಾವ್ಯಾವ ರೀತಿ ಬೇಕು ಅನ್ನೋ ಸ್ಥಿತಿನ ಇಲ್ಲಿ ನಮಗೆ ಸೂಚಿಸ್ತಾ ಹೋಗುತ್ತೆ. ಚಿತ್ರದಲ್ಲಿ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಸಮಾಧಿಯ ವಿವಿಧ ಘಟ್ಟಗಳು ಯಾವ್ಯಾವ ಬೇರೆ ಬೇರೆ ಘಟ್ಟಗಳನ್ನು ಮತ್ತು ಅವಳಿಗೆ ಸಂಬಂಧಪಟ್ಟ ಹಾಗೆ ವಿವಿಧ ಕೋಶಗಳ ಹೆಸರುಗಳನ್ನು ಕೊಟ್ಟಿದೆ. ಅದು ಯಾವ್ಯಾವ ಕೋಶಕ್ಕೆ ಸೇರುತ್ತೆ ಅನ್ನೋದನ್ನು ಹೆಸರು ಕೊಟ್ಟಿದ್ದಾರೆ. ಸಾಧಕನು ಧಾರಣ ಮತ್ತು ಧ್ಯಾನದ ಘಟ್ಟಗಳ ಮೂಲಕ ಅವನೇನು ಮಾಡ್ತಾನೆ, ಪ್ರತ್ಯಾಹಾರ ಮೇಲೆ ಧಾರಣೆಗೆ ಬರ್ತಾನೆ. ಒಂದು ವಿಷಯನ ಮನಸ್ಸಲ್ಲಿ ಧಾರಣೆ ಮಾಡಬೇಕು, ಧ್ಯಾನ ಅದ್ರ ಬಗ್ಗೆ ಧ್ಯಾನ ಮಾಡಬೇಕು ಮನಸ್ಸಲ್ಲಿಟ್ಕೊಂಡು. ಮೂಲಕ ಹಾದು ಹೋದ ಮೇಲೆ, ಅದು ಮುಂದೆ ಹೋದ ಮೇಲೆ ಅದನ್ನು ಅವನ ಪ್ರಜ್ಞೆಯು ಬಾಹ್ಯ ಪ್ರಪಂಚದೊಡನೆ ಹೊರಗಡೆ ಇರತಕ್ಕಂಥ ಜಗತ್ತನ್ನು ತನ್ನ ಅಲ್ಲಿಂದ ಸಂಪರ್ಕನ ಬಿಟ್ಟುಬಿಡ್ತಾನೆ. ಸಂಪೂರ್ಣವಾಗಿ ಕಡಿದುಕೊಂಡಾಗ, ಅಂದರೆ ಅದರ ಸಂಬಂಧ ಇಟ್ಕೊಳ್ದೇನೆ ಸಂಪ್ರಜ್ಞಾತ ಸಮಾಧಿಯು ಪ್ರಾರಂಭವಾಗುತ್ತದೆ. ಇಲ್ಲಿ ಹೊರ ಪ್ರಪಂಚದ ಸಂಬಂಧ ಬಿಟ್ಟ ಮೇಲೆ ಮುಂದೆ ಸಂಪ್ರಜ್ಞಾತ ಸಮಾಧಿ ಶುರುವಾಗುತ್ತೆ. ಆದ್ದರಿಂದ ಸಂಪ್ರಜ್ಞಾತ ಸಮಾಧಿಯ ಮೊದಲನೇ ಘಟ್ಟದಲ್ಲಿ ಪ್ರಜ್ಞೆಯು ಕೆಳಗಿನ ಮನೋಲೋಕದಲ್ಲಿ, ಕೆಳಗಡೆ ಮನೋಲೋಕ ಅಂತ ಇದೆ, ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ರೂಪಲೋಕದಲ್ಲಿ ಅದಕ್ಕೆ ಮಾತ್ರ ಗೊತ್ತಾಗುತ್ತೆ ರೂಪಲೋಕ ಅಂದರೆ ಏನು ಅಂತ. ಕೇಂದ್ರೀಕೃತವಾಗಿದ್ದು ಅಲ್ಲಿ ಅದನ್ನು ಯಾವ ರೀತಿ ಶುದ್ಧಿ ಮಾಡಬೇಕು ಅಂತ ಅಲ್ಲಿ ಇದ್ದು, ಮುಂದೆ ಮನೋಮಯ ಕೋಶದ ಮೂಲಕ
ಕೆಲಸ ಮಾಡುತ್ತದೆ. ಇದೇ ಮನೋಮಯ ಕೋಶದ ಮೂಲಕ ಅದು ಅಲ್ಲಿ ಕೆಲಸ ಮಾಡುತ್ತೆ. ಮನೋಲೋಕದಲ್ಲಿ, ರೂಪಲೋಕದಲ್ಲಿ ಮಾತ್ರ ಕೇಂದ್ರೀಕೃತ ಆಗುತ್ತೆ. ಮನೋಮಯ ಕೋಶದ ಮೂಲಕ ಕೆಲಸ ಮಾಡ್ತಾ ಇರುತ್ತೆ. ಈ ಘಟ್ಟಗಳಲ್ಲಿ ಅದರ ಮೂಲಭೂತ ಕೆಲಸವನ್ನು, ಅದರದ್ದು ಮೊದಲಿನ ಕೆಲಸ ಯಾವುದು ಅಂದರೆ ವಿತರ್ಕ ಎಂಬ ಪದ ಸೂಚಿಸುತ್ತದೆ. ಇದನ್ನು ವಿತರ್ಕ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯು ತನ್ನ ಸ್ಥೂಲ ದೇಹವನ್ನು, ಅಂದರೆ ತನ್ನ ಕಾಣುವಂಥ ಶರೀರವನ್ನು ಬಿಟ್ಟು ಸೂಕ್ಷ್ಮ ಕೋಶಗಳಾದ, ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಸೂಕ್ಷ್ಮ ಕೋಶಗಳಾದ ಕಾಮದೇಹ ಅಥವಾ ರೂಪದೇಹದಲ್ಲಿ ಕೆಲಸ ಮಾಡಿದ, ಅಂದರೆ ಇಲ್ಲಿ ಕಾಮಲೋಕ, ಕಾಮದೇಹ ಅಥವಾ ರೂಪದೇಹಗಳಲ್ಲಿ ಕೆಲಸ ಮಾಡಿದ ಮಾತ್ರಕ್ಕೆ ಅವನ ಸ್ಥೂಲ ದೇಹವು ಜಡಸ್ಥಿತಿಯಲ್ಲಿದ್ದರೂ, ಅಂದರೆ ಕೆಲಸ ಮಾಡದೇ ಇದ್ದರು, ಸುಮ್ಮನೆ ಧ್ಯಾನ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಜಡಸ್ಥಿತಿಯಲ್ಲಿದ್ದರೂ ಅವನಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗಿದೆ, ಇವನಿಗೆ ಸಮಾಧಿ ಸ್ಥಿತಿ ಬಂದಿದ್ದಾನೆ ಅಂತ ಎಂದು ಹೇಳಲಾಗುವುದಿಲ್ಲ. ಅವನಿಗೆ ಸಮಾಧಿ ಸ್ಥಿತಿ ಆಗಿದೆ ಅಂತ ನಾವು ಅನ್ಕೋಬಾರ್ದು. ಅವನು ತನ್ನ ಯೋಗ ದೃಷ್ಟಿಯ ಶಕ್ತಿಗಳನ್ನು, ಯೋಗದಲ್ಲಿ ಸಾಧನೆ ಮಾಡಿದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಸೂಕ್ಷ್ಮ ಲೋಕಗಳಲ್ಲಿ ಸಾಧಾರಣ ರೀತಿಯಲ್ಲಿ ಕೆಲಸ ಮಾಡುತ್ತಿರಬಹುದು, ಸಾಧಾರಣ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬಹುದು. ಮತ್ತು ತಾನು ಅಲ್ಲಿ ತಿಳಿವಳಿಕೆಯನ್ನು ಸ್ಥೂಲ ದೇಹಕ್ಕೆ ಹಿಂದಿರುಗಿದ ಮೇಲೆ, ಅಂದರೆ ನಮ್ಮ ದೇಹಕ್ಕೆ ಹಿಂದಿರುಗಿದ ಆದಮೇಲೆ ತನ್ನ ಸ್ಥೂಲ ದೇಹದ ಮೆದುಳಿಗೆ, ತಮ್ಮ ದೇಹದ ಮೆದುಳಿಗೆ ಇದನ್ನು ತಂದುಕೊಂಡಿರಬಹುದು, ಅದನ್ನು ತಲುಪಿಸಿರಬಹುದು ಮೆದುಳಿಗೆ. ಯೋಗ ದೃಷ್ಟಿಯನ್ನು ಪ್ರಯೋಗಿಸುವ ಈ ಸ್ಥಿತಿಗೂ, ಸಮಾಧಿಯ ಸ್ಥಿತಿಗೂ, ಈ ಸ್ಥಿತಿಗೂ ಮತ್ತು ಸಮಾಧಿ ಸ್ಥಿತಿಗೂ ಏನು ಹೇಳ್ತಾರೆ, ವ್ಯತ್ಯಾಸವಿದೆ. ಎರಡಕ್ಕೂ ವ್ಯತ್ಯಾಸ ಇದೆ. ಅದು ಮೆದುಳು ತಂದುಕೊಳ್ಳೋದಕ್ಕೂ ಯೋಗ ಸ್ಥಿತಿಗೂ ವ್ಯತ್ಯಾಸ ಇದೆ. ಯೋಗ ದೃಷ್ಟಿ ಸ್ಥಿತಿಯಲ್ಲಿ ಏನು ಹೇಳ್ತಾರೆ, ಎರಡನೇ ಪಾದ ಒಂದನೇ ಸೂತ್ರದಲ್ಲಿ ಸೂಚಿಸಿರುವ ಚಿತ್ತದ ಒಂದು ವಿಶಿಷ್ಟ ಲಕ್ಷಣವಿರುವುದಿಲ್ಲ, ಒಂದು ಲಕ್ಷಣ ಇರೋಲ್ಲ. ಅದಕ್ಕೆ ಆ ಸೂತ್ರದ ಪ್ರಕಾರ ಸಮಾಧಿ ಸ್ಥಿತಿಯಲ್ಲಿ ಚಿತ್ತಕ್ಕೆ ಧ್ಯಾನ ವಸ್ತುವಿನ ಇರುವಿಕೆಯ, ಧ್ಯಾನ ವಸ್ತು ಇದಕ್ಕೆ ಇರುವಿಕೆಯ ಅರಿವು ಮಾತ್ರ, ಅದು ಧ್ಯಾನ ಮಾತ್ರ ಅವನ ಮನಸ್ಸಲ್ಲಿರುತ್ತೆ, ಇರುತ್ತದೆ ಎಂದರೆ ಅದು ತನ್ನನ್ನು ತಾನು ಮರೆತು ಬಿಟ್ಟು, ತನ್ನ ದೇಹನೆಲ್ಲ ಮರೆತು ಧ್ಯಾನ ಮಾತ್ರ ಧ್ಯಾನ ವಸ್ತುವಿನಲ್ಲಿ ಲೀನವಾಗಿರುತ್ತದೆ. ಅದಲ್ಲೇ ಅದು ಲೀನ ಆಗಿಬಿಟ್ಟಿರುತ್ತೆ, ಅಳವಡಿಸಿರುತ್ತೆ, ಯಾವುದರ ಮೇಲೂ ಗಮನ ಇರೋದಿಲ್ಲ. ಇದನ್ನೇ ಧ್ಯಾನ ಅನ್ನೋದು. ಆದರೆ ಯೋಗ ದೃಷ್ಟಿಯನ್ನು ಪ್ರಯೋಗಿಸುವಾಗ ಚಿತ್ತವು ವಿವಿಧ ವಿಷಯಗಳ ವಸ್ತುಗಳ ಮೇಲೆ ಹರಿಯುತ್ತಿರುತ್ತದೆ. ಯೋಗ ದೃಷ್ಟಿಯಲ್ಲಿ ಇದನ್ನು ಪ್ರಯೋಗಿಸುವಾಗ ಚಿತ್ತ, ಅಂದರೆ ನಮ್ಮ ಮನಸ್ಸು ವಿವಿಧ ವಿಷಯಗಳ, ಬೇರೆ ಬೇರೆ ವಿಷಯಗಳ ವಸ್ತುಗಳ ಮೇಲೆ, ಪದಾರ್ಥಗಳ ಮೇಲೆ ಹರಿತಾ ಇರುತ್ತೆ. ಅದನ್ನು ಒಂದು ಕಡೆ ನಿಲ್ಲಿಸಬೇಕಾದ್ರೆ ಒಂದು ವಸ್ತುವಿನ ಮೇಲೆ, ಒಂದೇ ಒಂದು ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿರುವುದಿಲ್ಲ. ಒಂದನ್ನೇ ನೋಡ್ಕೊಂಡು ಅದೇನು ಸುಮ್ಮನೆ ಇರಲ್ಲ, ಹಲವಾರು ಕಡೆ ಚಿತ್ತ ಹೋಗ್ತಾ ಇರುತ್ತೆ. ಯೋಗಿಯು ಮೊದಲನೇ ಘಟ್ಟದಲ್ಲಿ ಸವಿತರ್ಕ ಮತ್ತು ನಿರ್ವಿತರ್ಕ ಸಮಾಧಿಗಳ ತಂತ್ರಜ್ಞಾನವನ್ನು ವಶಪಡಿಸಿಕೊಂಡ ನಂತರ, ಮೊದಲು ಯೋಗಿ ಏನು ಮಾಡಬೇಕು, ಮೊದಲನೇ ಘಟ್ಟದಲ್ಲಿ, ಮೊದಲನೇ ಹಂತದಲ್ಲಿ ವಿತರ್ಕ ಮತ್ತು ನಿರ್ವಿತರ್ಕ ಅನ್ನೋ ವಿಷಯಗಳನ್ನು ಗಮನಿಸಬೇಕು. ಸಮಾಧಿಗಳಲ್ಲಿ ತಂತ್ರಜ್ಞಾನವನ್ನು, ಆ ಒಂದು ತಂತ್ರಜ್ಞಾನವನ್ನು
ವಶಪಡಿಸ್ಕೊಳ್ಬೇಕು ಒಬ್ಬ ಯೋಗಿ. ಆ ನಂತರ ಅಸಂಪ್ರಜ್ಞಾತ ಸಮಾಧಿಯನ್ನು ಅಭ್ಯಾಸ ಮಾಡುತ್ತಾನೆ. ನಂತರ ಅಸಂಪ್ರಜ್ಞಾತ ಸಮಾಧಿಯನ್ನು ಅವನು ಅಭ್ಯಾಸ ಮಾಡ್ತಾನೆ. ಅದರಲ್ಲಿ ಬರುವ ಮಹಾ ಮೇಘದ ಮೂಲಕ, ಮೇಘದ ಶಕ್ತಿ ಅಂತ ಒಂದಿದೆ, ಮೇಘದ ಮೂಲಕ ಹಾದು ಮುಂದಿನ ಸೂಕ್ಷ್ಮ ಲೋಕಕ್ಕೆ ತನ್ನ ಪ್ರಜ್ಞೆಯನ್ನು, ಸೂಕ್ಷ್ಮ ಲೋಕಕ್ಕೆ ತನ್ನ ಜ್ಞಾನವನ್ನು, ಅದರ ವಿವೇಕವನ್ನು ಏರಿಸುತ್ತಾನೆ. ಆಗ ಅವನ ಪ್ರಜ್ಞೆ ಆ ರೂಪಲೋಕವನ್ನು ಹೊಕ್ಕು ಅಲ್ಲಿ ಆ ರೂಪಲೋಕವನ್ನು ತಲುಪುತ್ತೆ. ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಅನ್ನೋ ಕೋಶ ಅಥವಾ ಕಾರಣ ದೇಹ, ದೇಹಕ್ಕೆ ಕಾರಣವಾದದ್ದ ದೇಹ, ಅದರ ಮೂಲಕ ಕೆಲಸ ಮಾಡುತ್ತದೆ. ಈ ಕೋಶದ ಮೂಲಕ ಕೆಲಸ ಮಾಡುತ್ತಿರುವ, ಈ ವಿಜ್ಞಾನಮಯ ಕೋಶದ ಮೂಲಕ ಕೆಲಸ ಮಾಡಿರ್ತಕ್ಕಂಥ ಮನಸ್ಸಿನ ಮುಖ್ಯ ಲಕ್ಷಣವೇ, ಮನಸ್ಸಿನ ಮುಖ್ಯ ಲಕ್ಷಣವೇ ವಿಚಾರ. ಇದನ್ನೇ ಏನು ಕೆಲಸ ಮಾಡ್ತಾ ಇರುತ್ತೆ ಅದನ್ನು ವಿಚಾರ ಅಂತ ಕರೀತಾರೆ. ಯೋಗಿಯು ಈಗ ಈ ಲೋಕದಲ್ಲಿ ಸಮಾಧಿಯನ್ನು ಅಭ್ಯಾಸ ಮಾಡಲು, ರೂಪಲೋಕದಲ್ಲಿ ಸಮಾಧಿನ ಅಭ್ಯಾಸ ಮಾಡಿ ಮುಂದೆ ಪ್ರಾರಂಭಿಸುತ್ತಾನೆ, ಪ್ರಾರಂಭ ಮಾಡ್ತಾನೆ. ಸವಿಚಾರ ಮತ್ತು ನಿರ್ವಿಚಾರ, ಎರಡು ಸವಿಚಾರ ನಿರ್ವಿಚಾರ ಘಟ್ಟಗಳ ತಂತ್ರವನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸ್ವಾಧೀನಪಡಿಸಿಕೊಂಡು ತನ್ನ ಹತೋಟಿಗೆ ತಗೊಂಡ್ಬಂದು ಆ ರೂಪಲೋಕದಿಂದ ತನ್ನ ಪ್ರಜ್ಞೆಯನ್ನು, ತನ್ನ ವಿವೇಕವನ್ನು ಬಿಡಿಸಿಕೊಳ್ಳಲು ಪುನಃ ಅಸಂಪ್ರಜ್ಞಾತ ಸಮಾಧಿಯನ್ನು ಅಭ್ಯಾಸ ಮಾಡುತ್ತಾನೆ. ಅಲ್ಲಿಂದ ಇದು ಅದು ಎರಡೂ ಅವನು ಅಭ್ಯಾಸ ಮಾಡಬೇಕು. ಇದೇ ರೀತಿ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಸಮಾಧಿಗಳ ಚಕ್ರವನ್ನು ಪುನರಾವರ್ತನೆ ಅವಾಗವಾಗ ಎರಡನ್ನೂ ಮಾಡ್ತಾ ಇರಬೇಕು. ಮಾಡಿ ಅವನು ತನ್ನ ಪ್ರಜ್ಞೆಯನ್ನು ಬುದ್ಧಿಲೋಕದಲ್ಲಿರುವ ನಮ್ಮ ಜ್ಞಾನಲೋಕ ಆನಂದಮಯ ಕೋಶಕ್ಕೆ ಏರಿಸುತ್ತಾನೆ. ಆಗಲೇ ನಮಗೆ ಆನಂದ ಏನು ಅನ್ನೋದು ಗೊತ್ತಾಗುತ್ತೆ. ಈ ಎರಡು ಸಮಾಧಿಗಳನ್ನು ನಾವು ಅಭ್ಯಾಸ ಮಾಡಬೇಕು. ಚಿತ್ತ ಈ ಕೋಶದ ಮೂಲಕ ಕೆಲಸ ಮಾಡುವಾಗ ಆನಂದವೇ ಅದರ ಮೂಲಭೂತ ಲಕ್ಷಣ. ಅದರ ಏನು ಆನಂದ ಕಾಣ್ತೀವೋ ಅದರ ಮೂಲಭೂತ ಲಕ್ಷಣ. ಅದೇ ರೀತಿ ಈ ಚಕ್ರವನ್ನು ಪುನರಾವರ್ತಿಗಾಗಿ ಅವನ ಪ್ರಜ್ಞೆ ಆತ್ಮಲೋಕದಲ್ಲಿರುವ ಆತ್ಮನ ಉಪಾಧಿಗೆ ಏರಿಸುತ್ತಾನೆ. ಆತ್ಮನನ್ನು ಅಂದರೆ ಪರಮಾತ್ಮನನ್ನು ನೋಡೋದಕ್ಕೆ ತನ್ನ ವಿವೇಕವನ್ನು ಏರಿಸ್ತಾನೆ. ಅಸ್ಮಿತ ಇಲ್ಲಿಯ ಮುಖ್ಯ ಲಕ್ಷಣ. ಅಸ್ಮಿತ ಅಂದರೆ ನಾನು ಅನ್ನೋ ಅಹಂಕಾರ ಇರಬಾರ್ದು ಅನ್ನೋದು ಇದು. ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ ಎಂಬುವು ಗುಣಗಳ 4 ಘಟ್ಟಗಳು. ಈಗ ಹೇಳಿದೆಲ್ಲ, ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ ಎಂಬುವ ಗುಣಗಳು 4 ಲಕ್ಷಣಗಳಾಗಿದೆ, 4 ಘಟ್ಟಗಳು. ಇವುಗಳನ್ನು 19ನೇ ಸೂತ್ರದಲ್ಲಿ ವಿವರಿಸಲಾಗುತ್ತದೆ. 19ನೇ ಸೂತ್ರದಲ್ಲಿ ಇದು ಪೂರ್ಣ ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರ ಸಮಾಧಿ ಘಟ್ಟಗಳು ನೋಡಲು ಪುಸ್ತಕದ ಪುಟ 36 ನೋಡಿ. ಈ 4 ಘಟ್ಟಗಳಲ್ಲಿ ಪ್ರಜ್ಞೆಯು ಕೆಲಸ ಮಾಡುವಾಗ, ಈ 4 ಹಂತಗಳು ಕೂಡ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಾಗ ಅದರ ಕ್ಷೇತ್ರದಲ್ಲಿ ಯಾವುದಾದರೂ ಪ್ರತ್ಯಯ ಸದಾ ಇದ್ದೇ ಇರುತ್ತದೆ. ಯಾವುದಾದರೂ ಒಂದು ವಿಚಾರ ಇದ್ದೇ ಇರುತ್ತೆ ಅದರಲ್ಲಿ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಪ್ರತ್ಯಯವಿರುವುದಿಲ್ಲ. ಈ ಅಸಂಪ್ರಜ್ಞಾತದಲ್ಲಿ ಪ್ರತ್ಯಯ ಇರೋಲ್ಲ. ಕೇವಲ ಒಂದು ಮೇಘ ಅಥವಾ ಶೂನ್ಯ ಮಾತ್ರ ಇರುತ್ತದೆ. ಶೂನ್ಯ ಅಂದರೆ ಮನಸ್ಸು ಖಾಲಿಯಾಗಿರೋದು. ಮೇಘ ಅಥವಾ ಶೂನ್ಯ ಮನಸ್ಸಲ್ಲಿ ಇರುತ್ತೆ. ಆದರೆ ಮೇಘ ಅಥವಾ ಶೂನ್ಯ ಸಹ ಶುದ್ಧ ಪ್ರಜ್ಞೆಯ ಮೇಲಿನ ಒಂದು
ಆವರಣ, ಮೇಲೆ ತಿಳಿಸತಕ್ಕಂಥ ಅದರಲ್ಲಿ ಏನೂ ಇರಬಾರ್ದು, ಖಾಲಿಯಾಗಿರಬೇಕು ಅನ್ನೋದೇ ಅದರ ಆವರಣ. ಎರಡು ಲೋಕಗಳ ಪ್ರತ್ಯಯಗಳ ನಡುವಿನ ಸಂದುಕಟ್ಟಿನಲ್ಲಿ, ಅದರ ಮೂಲೆಯಲ್ಲಿ ಯಾವುದೋ ಸಂಧಿಯಲ್ಲಿ ಸಂದುಕಟ್ಟಿನ ಮೂಲಕ ಪ್ರಜ್ಞೆ ಹಾಯುವಾಗ, ನಮ್ಮ ಜ್ಞಾನ ಅದನ್ನು ಹಾದು ಹೋಗುವಾಗ ಅದರ ಮೇಲೆ ಮೂಡುವ ಅಸ್ಪಷ್ಟ ಗುರುತೆ ಆ ಮೇಘ. ಅಸ್ಪಷ್ಟವಾಗಿ ಕಾಣುತ್ತೆ, ಅದು ಮೋಡದ ಹಾಗಿರುತ್ತೆ. ಅದಕ್ಕೆ ಅದನ್ನು ಮೇಘ ಸಮಾಧಿ ಅಂತ ಕರೀತಾರೆ. ಒಂದು ವಸ್ತುವು ಘನಸ್ಥಿತಿಯಿಂದ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ, ಇಲ್ಲಿ ವಿಜ್ಞಾನವೂ ಸೇರಿದೆ. ಒಂದು ವಸ್ತು ಘನಸ್ಥಿತಿಯಿಂದ ಅಂದರೆ ಗಟ್ಟಿಯಾದ ವಸ್ತುವಿಂದ ದ್ರವಸ್ಥಿತಿಗೆ, ನೀರಾಗೋದಕ್ಕೆ ಅಂದರೆ ಲಿಕ್ವಿಡ್ ಅಂತ ಹೇಳುತ್ತಾರಲ್ವ, ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ, ಅನಿಲಕ್ಕೆ ಅದು ಮಾರ್ಪಾಟಾಗುತ್ತೆ. ಬದಲಾವಣೆ ಹೊಂದುವಾಗ ಮಧ್ಯೆ ಒಂದು ಸಂದಿಗ್ಧ ಸ್ಥಿತಿ ಒದಗುತ್ತದೆ. ಅದಕ್ಕೆ ಒಂದು ಸಂದಿಗ್ಧ ಸ್ಥಿತಿ ಬರುತ್ತೆ. ಈ ಸ್ಥಿತಿಯಲ್ಲಿ ಇದನ್ನು ಘನವೆಂದಾಗಲಿ ದ್ರವವೆಂದಾಗಲಿ ಕರೆಯುವುದಿಲ್ಲ. ಈ ಸಮಾಧಿ ಸ್ಥಿತಿನ ದ್ರವ ಅನಿಲ ಅಂತ ಕರೆಯೋಕ್ಕೆ ಬರೋಲ್ಲ ಯೋಗ ದೃಷ್ಟಿಯಲ್ಲಿ. ಅದೇ ರೀತಿಯಲ್ಲಿ ವಸ್ತುವು ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹಾಯುವಾಗ ಸಂಭವಿಸುವ ಸಂದಿಗ್ಧ ಸ್ಥಿತಿಯಲ್ಲಿ ಅದನ್ನು ದ್ರವವೆಂದಾಗಲಿ ಅನಿಲವೆಂದಾಗಲಿ ಕರೆಯಲಾಗುವುದಿಲ್ಲ ಅಂತ ಎರಡು ಇಲ್ಲಿ ಯೋಗ ದೃಷ್ಟಿಯಲ್ಲಿ ಈ ಥರ ವೈಜ್ಞಾನಿಕವಾಗಿ ಹೇಳೋಕ್ಕಾಗಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕಾಣಿಸಿಕೊಳ್ಳುವ ಮೇಘವನ್ನು ಈ ಸಂದಿಗ್ಧ ಸ್ಥಿತಿಗೆ ಏನಂತ ಹೇಳ್ತಾರೆ, ಹೋಲಿಸಬಹುದು. ಈ ಸಂದಿಗ್ಧ ಸ್ಥಿತಿಗೆ ಇದನ್ನು ಹೋಲಿಸಬಹುದು ಅಷ್ಟೇ. ಸಂಪ್ರಜ್ಞಾತ ಸಮಾಧಿಯ ಎಲ್ಲ ಘಟ್ಟಗಳಲ್ಲಿಯೂ ಒಂದು ಪ್ರತ್ಯಯ ಇದ್ದೇ ಇರುತ್ತದೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರತ್ಯಯ ಇರುತ್ತೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ, ಅದರ ಒಂದು ಅಂಶ ಏನು ಅಂತ ತಿಳ್ಕೊಂಡ್ರೆ, ಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರಜ್ಞೆಯು ತಾನು ಬೆಳಗುತ್ತಿರುವ, ತಾನು ಏನು ಕೆಲಸ ಮಾಡ್ತಾ ಇರ್ತದೋ ಆ ಬೆಳಕು ಮನಸ್ಸಲ್ಲಿ ಹೃದಯದಲ್ಲಿ ಬೆಳಗ್ತಾ ಇರುತ್ತೆ. ಕ್ಷೇತ್ರದೊಳಗೆ ಇರುವ, ಮನಸ್ಸಲ್ಲಿ ಇರತಕ್ಕಂಥ ಕ್ಷೇತ್ರ, ನಮ್ಮ ಹೃದಯದಲ್ಲಿ ಯಾವ ಕ್ಷೇತ್ರ ಇದೆ, ಯಾವುದಾದರೂ ವಸ್ತುವಿನ ಸ್ವರೂಪವನ್ನು, ಯಾವುದೇ ವಸ್ತುವಿನ ಸ್ವರೂಪವನ್ನು ಮಾತ್ರ ಅರಿಯಬಲ್ಲು. ಅಲ್ಲಿ ಇರತಕ್ಕಂಥ ವಸ್ತು ಅದಕ್ಕೆ ಏನು ಅಂತ ಗೊತ್ತಿರುತ್ತೆ. ತನ್ನ ಸ್ವಂತ ಸ್ವರೂಪವನ್ನು ಅರಿಯಲಾರದು. ಅದು ಮುಂದೇನಿದೆ ಅಂತ ಗೊತ್ತಾಗತ್ತೆ, ತನ್ನಲ್ಲಿ ಏನಿದೆ ಅಂತ ಅದಕ್ಕೆ ತಿಳುವಳಿಕೆ ಬರೋಲ್ಲ. ಒಂದು ಕತ್ತಲೆಯ ಕೋಣೆಯ ಒಳಕ್ಕೆ ನಾವು ಬೆಳಕಿನ ಕಿರಣವನ್ನು ಹಾಯಿಸಿ ಒಂದು ಕತ್ತಲೆ ಕೋಣೆ ಇರುತ್ತೆ, ಅದೇನೇನೋ ಪದಾರ್ಥಗಳನ್ನು ಇಟ್ಬಿಟ್ಟು ಒಂದು ಬೆಳಕಿನ ಕಿರಣವನ್ನು ಹಾಯಿಸಿದ್ರೆ ಅದರ ಮಾರ್ಗದಲ್ಲಿ ವಿವಿಧ ವಸ್ತುಗಳನ್ನು ಇಟ್ಟಾಗ, ಅದರ ಕತ್ತಲೆಯಲ್ಲಿ ಕೆಲವು ಪದಾರ್ಥಗಳನ್ನು ಇಟ್ಟರೆ ಏನಾಗುತ್ತೆ, ಬೆಳಕು ಕೂಡಲೇ ಆ ವಸ್ತುಗಳನ್ನು ಬೆಳಗಿಸುತ್ತದೆ. ಏನೇನು ಇಟ್ಟಿರ್ತೀವೋ ಅದ್ರ ಮೇಲೆ ಬೆಳಕು ಬೀಳುತ್ತೆ. ಆದ್ದರಿಂದ ಅವನ್ನು ನೋಡಲು ನಮಗೆ ಸಾಧ್ಯವಾಗುತ್ತದೆ. ಏನೂ ಇಲ್ಲದೆ ನಾವು ಹಾಗೆ ಹೋಗಿದ್ರೆ ಪದಾರ್ಥ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಹುಡುಕಿದ್ರೂ ಸಿಗೋಲ್ಲ. ಬೆಳಕಿನ ಸಹಾಯದಿಂದ ನಾವು ಆ ವಸ್ತುಗಳನ್ನು ನೋಡುತ್ತೇವೆ. ನೋಡೋಕ್ಕೆ ಬೆಳಕು ಬೇಕೇ ಬೇಕಲ್ವ, ಕತ್ತಲಲ್ಲಿ ನೋಡೋಕ್ಕಾಗಲ್ಲ. ಆದರೆ ಬೆಳಕು ನಮಗೆ ಗೋಚರವಾಗುವುದಿಲ್ಲ. ಬೆಳಕು ನಮಗೆ ಗೋಚರ ಆಗಲ್ಲ, ಆ ವಸ್ತು ಮೇಲದು ಬೀಳುತ್ತೆ. ಬೆಳಕನ್ನೇ ನೋಡುವ ಒಂದು ವಿಧಾನವಿದೆಯೇ, ಬೆಳಕನ್ನು ನೋಡತಕ್ಕಂಥ ಒಂದು ವಿಧಾನ ಇದೆಯಾ? ವಸ್ತುಗಳ ಮೇಲೆ ಸ್ಥೂಲ ಲೋಕದ ಬೆಳಕು ಬಿದ್ದಾಗ, ಅಂದರೆ ನಮಗೆ ಕಾಣಿಸೋಂಥ ಬೆಳಕು ಬಿದ್ದಾಗ ಅದು ವಸ್ತುಗಳನ್ನು ಬೆಳಗಿಸುತ್ತದೆ. ವಸ್ತುಗಳಿಗದು ಬೀಳುತ್ತೆ, ಅದು ನಮಗೆ ಕಾಣಿಸುತ್ತೆ. ಅದರ ನಿಜವಾದ ಬೆಳಕು ವಸ್ತು ಮೇಲೆ ಬಿದ್ದಿರುತ್ತೆ. ಆದರೆ ಆ ವಸ್ತುವಿನ ಬೆಳಕನ್ನು ಪ್ರತ್ಯೇಕವಾಗಿ ನಾವು ನೋಡಲಾರೆವು. ಆ ಬೆಳಕನ್ನು ನಾವು ಪ್ರತ್ಯೇಕವಾಗಿ ನೋಡೋಕ್ಕಾಗಲ್ಲ. ಆದರೆ
ಸಂಪ್ರಜ್ಞಾತ ಸಮಾಧಿ ಎಲ್ಲ ಘಟ್ಟಗಳನ್ನು ದಾಟಿ, ಎಲ್ಲ 4 ಘಟ್ಟಗಳನ್ನು ದಾಟಿದ ಮೇಲೆ ಸತ್ಯ ಅಥವಾ ಪುರುಷನ ಪ್ರಜ್ಞೆಯನ್ನು ಮುಚ್ಚಿಡುವ ಅತ್ಯಂತ ಸೂಕ್ಷ್ಮವಾದ ಕೊನೆಯ ತೆರೆಯನ್ನು ತೆಗೆದುಹಾಕಲು ನಿರ್ಬೀಜ ಸಮಾಧಿಯನ್ನು ಅಭ್ಯಾಸ ಮಾಡಿದ ನಂತರ ಪ್ರಜ್ಞೆಯ ಬೆಳಕನ್ನು ಅದು ವಾಸ್ತವವಾಗಿ ಇರುವಂತೆ ನೋಡಲು ಸಾಧ್ಯ. ಇದು 4 ಘಟ್ಟಗಳನ್ನು ದಾಟಿದ ಮೇಲೆ ಸತ್ಯ ಅಥವಾ ಪುರುಷನ ಪ್ರಜ್ಞೆ ನಮ್ಮಲ್ಲಿರತಕ್ಕಂಥ ಆತ್ಮದ ಬೆಳಕನ್ನು ಮುಚ್ಚಿಡೋ ಪ್ರಯತ್ನ ಮಾಡುತ್ತೆ. ಅತ್ಯಂತ ಸೂಕ್ಷ್ಮವಾದ ಕೊನೆಯ ತೆರೆಯನ್ನು ನಾವು ತೆಗೆದು ಅದೆಷ್ಟು ಸಾಧನೆ ಮಾಡಬೇಕು ಅಂದರೆ ತುಂಬ ಸಾಧನೆ ಮಾಡಬೇಕು. ನಿರ್ಬೀಜ ಅಂದರೆ ಅದರಲ್ಲಿ ವಿಷಯನೇ ಇರಬಾರ್ದು. ದೇವರ ಕಡೆಗೆ ಮಾತ್ರ ನಮ್ಮನ್ನು ನಾವು ಅರಿಯೋಕ್ಕೆ ಮಾತ್ರ ನಾವು ಉಪಯೋಗಿಸಬೇಕು. ಅಭ್ಯಾಸ ಮಾಡಿದ ನಂತರ ಪ್ರಜ್ಞೆಯ ಬೆಳಕನ್ನು, ನಮ್ಮಲ್ಲಿರ್ತಕ್ಕಂಥ ಬೆಳಕನ್ನು ನಾವು ಸತ್ಯವನ್ನು ವಾಸ್ತವವಾಗಿ ಇರುವಂತೆ ನೋಡಲು ಸಾಧ್ಯ. ನಾವು ಸತ್ಯವನ್ನು ದರ್ಶನ ಮಾಡ್ಬೋದು. ವಿವಿಧ ಲೋಕಗಳ ಪ್ರತ್ಯಯಗಳು ಯಾವುವೆಂಬುದನ್ನು, ಬೇರೆ ಲೋಕಗಳ ವಿಚಾರ ಯಾವುದು ಅಂತ ತಿಳಿಬೇಕಾದರೆ ಸಾಧಕನು ಅಪೇಕ್ಷಿಸಬಹುದು. ಅದನ್ನು ಸಾಧಕನೂ ಅಪೇಕ್ಷೆ ಪಡ್ತಾನೆ. ಉನ್ನತ ಲೋಕಗಳ ಪ್ರಕಾಶಮಾನವಾದ ಪ್ರತ್ಯಯಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ಯೋಗಿಗಳು ವರ್ಣಿಸಲು ಪ್ರಯತ್ನಿಸಿದ್ದರೂ, ಯೋಗಿಗಳು ಪ್ರಯತ್ನಪಟ್ಟಿದ್ದರೂ ಆ ವರ್ಣನೆ ಅವುಗಳ ಬಗ್ಗೆ ನಿಜವಾದ ತಿಳುವಳಿಕೆಯನ್ನು ಕೊಡಲಾರದು. ನಿಜವಾದ ತಿಳುವಳಿಕೆ ಅದು ಕೊಡೋಕ್ಕಾಗಲ್ಲ, ನಾವೇ ಅನುಭವಿಸಬೇಕು. ಪ್ರತಿಯೊಂದು ಲೋಕವನ್ನು ಯಥಾಲೋಕದ ಕೋಶದ ಮೂಲಕ, ಯಾವೆಲ್ಲ ಕೋಶದ ಮೂಲಕ ಹೇಳಿದ್ನಲ್ಲ, ಆನಂದಮಯ, ವಿಜ್ಞಾನಮಯ, ಪ್ರಾಣಮಯ ಅಂತ 5 ಕೋಶಗಳಿದೆ. ಆ ಮೂಲಕ ಮಾತ್ರ ತಿಳಿಯಲು ಸಾಧ್ಯ. ಊರ್ಧ್ವಲೋಕಗಳಿಂದ ಅಂದರೆ ಮೇಲ್ಗಡೆ ಲೋಕದಿಂದ ಪ್ರಜ್ಞೆಯು ಕ್ರಮವಾಗಿ ಇಳಿದು ಮೇಲಿಂದ ಕೆಳಗಿಳಿತಾ ಬರುತ್ತೆ. ಬರುವಾಗ ಒಂದೊಂದು ಲೋಕದಲ್ಲಿಯೂ ಬೇರೆ ಬೇರೆ ಲೋಕದಿಂದ ದೇಶ ಮತ್ತು ಕಾಲದ ಆಯಾಮಗಳ, ದೇಶ ಮತ್ತು ಆಯಾ ಕಾಲಗಳ ವ್ಯತ್ಯಾಸದಿಂದ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತದೆ, ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆದ್ದರಿಂದ ಪ್ರಜ್ಞೆ ಹೆಚ್ಚು ಹೆಚ್ಚು ಶಿಥಿಲ ಮಿತಿಗೊಳಪಡುತ್ತದೆ, ಅದು ಮಿತಿಗೆ ಒಳಪಡ್ತಾ ಹೋಗುತ್ತೆ. ಉದಾಹರಣೆಗೆ ಸ್ಥೂಲ ಲೋಕದಲ್ಲಿ ಉದ್ದ, ಅಗಲ ಮತ್ತು ಆಳ ಎಂಬ 3 ಆಯಾಮಗಳಿವೆ. ಉದ್ದ, ಅಗಲ ಮತ್ತು ಆಳ ಅನ್ನೋ 3 ರೀತಿ ಇದೆ. ಕಾಮಲೋಕದಲ್ಲಿ 4 ಆಯಾಮಗಳು, ಕಾಮಲೋಕದಲ್ಲಿ 4 ಆಯಾಮಗಳಿರುತ್ತೆ. ಮತ್ತು ಮನೋಲೋಕದಲ್ಲಿ 5 ಆಯಾಮಗಳಿವೆ. 3, 4, 5 ಅಂತ ಹೀಗೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಲೋಕದ ಸೂಕ್ಷ್ಮತೆ ಹೆಚ್ಚಿದಂತೆಲ್ಲ ಅಲ್ಲಿನ ಆಯಾಮಗಳು ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ. ಲೋಕದಲ್ಲಿ ಸೂಕ್ಷ್ಮತೆ ಹೆಚ್ಚಾದಂತೆಲ್ಲ ಅಲ್ಲಿ ಆಯಾಮಗಳು, ಸಂಖ್ಯೆಗಳು ಹೆಚ್ಚುತ್ತಾ ಹೋಗುತ್ತೆ. ನಾವು ಒಂದು ದೇಹದ ಬಗ್ಗೆ ನಿಜವಾಗಿಯೂ ತಿಳಿದುಕೊಳ್ಳಬೇಕಾದರೆ, ಒಂದು ದೇಹದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಸ್ವತಃ ಅಲ್ಲಿಗೆ ಹೋಗಿ ನೋಡಬೇಕು. ಈಗ ಒಂದು ದೇಶದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಅಲ್ಲಿಗೆ ಹೋಗಿ ನೋಡಬೇಕು, ಯಾರೋ ಬಂದು ಹೇಳಿದ್ರಲ್ಲ, ಸ್ವತಃ ಅಲ್ಲಿಗೆ ನಾವು ಹೋಗಿ ನೋಡಬೇಕು. ಭೂಪಟವನ್ನು ನೋಡುವುದರಿಂದ ಒಂದು ಮ್ಯಾಪ್ ನೋಡ್ತೀವಿ ದೇಶದ, ಅಲ್ಲಿ ಹೋದಂಗಾಗಲ್ಲ. ಆ ದೇಶದ ಪ್ರಕೃತಿ ಸೌಂದರ್ಯ ಮತ್ತು ಇತರ ವಿವರಗಳನ್ನು ಅರಿಯಲು ಸಾಧ್ಯವಿಲ್ಲ. ಅಲ್ಲಿ ಹೋದರೆ ಅದು ಪ್ರಕೃತಿ ಸೌಂದರ್ಯ ಏನು, ಆ ಜಾಗದ ಮಹತ್ವ ಏನು ಅಂತ ತಿಳ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಅದರಂತೆ ಈ ಸೂತ್ರಗಳು ನಮಗೆ ಉನ್ನತ ಲೋಕಗಳ ಒಂದು ಭೂಪಟವಿದ್ದಂತೆ. ಆ ಲೋಕದಲ್ಲಿ ನೋಡಬೇಕಾದದ್ದನ್ನು ನಮ್ಮ ಜ್ಞಾನದಲ್ಲೇ ನೋಡಿಕೊಂಡು ಆಮೇಲೆ ಅಲ್ಲಿಗೆ ಪ್ರವೇಶ ಮಾಡಿ ನಾವು ಆ ಲೋಕಗಳನ್ನು ಅರಿತುಕೊಳ್ಳಲು ಬಯಸಿದರೆ ಸ್ವತಃ ಸಮಾಧಿಯನ್ನು ಅಭ್ಯಾಸ ಮಾಡಿ, ನಾವು ಸಮಾಧಿ ಅಂದರೆ
ಸಂಪ್ರಜ್ಞಾತ ಸಮಾಧಿ, ಪ್ರಜ್ಞಾ ಸಮಾಧಿ ಅನ್ನೋದನ್ನು ಅಭ್ಯಾಸ ಮಾಡಿ ಸಂಬಂಧಪಟ್ಟ ಕೋಶದ ಮೂಲಕ ಆ ಲೋಕಗಳನ್ನು ನೇರ ಸಂಪರ್ಕವನ್ನು ಪಡೆಯಬಹುದು. ಸಮಾಧಿ ಮೂಲಕ ಈ ಲೋಕಗಳಿಗೆ ನಾವು ಹೋಗಬಹುದು. ನಾವು ಹೀಗೆ ಸ್ವತಃ ಆ ಲೋಕಗಳನ್ನು ನೋಡಿದ ಮೇಲೂ ಅವುಗಳ ಬಗ್ಗೆ ಇತರರಿಗೆ ವಿಷಯವನ್ನು ತಿಳಿಸಲು ಸಾಧ್ಯವಿಲ್ಲ. ನಾವು ನೋಡಿದ್ವಿ, ಹೀಗಿತ್ತು ಹಾಗಿತ್ತು ಅಂತ ಬೇರೆಯವ್ರಿಗೆ ಅದು ನಾವು ಹೇಳಕ್ಕೆ ಬರಲ್ಲ. ಕೆಲವರು ನೋಡಿದ್ದೀರಾ, ದೇವ್ರು ನೋಡಿದ್ದೀರಾ ಅಂತಾರೆ. ಅದು ನಾವು ಹೇಳೋಕ್ಕೂ ಆಗಲ್ಲ, ಅದು ಅವರೇ ಅನುಭವಿಸ್ಬೇಕು. ಅಶಕ್ತರಾಗಿರುತ್ತಾರೆ. ಪ್ರತಿಯೊಬ್ಬರೂ ಅಂತಹ ತಿಳುವಳಿಕೆಯನ್ನು ಸ್ವತಃ ಎಲ್ಲ ಒಂದು ವಿಷಯನ ಸ್ವತಃ ಅವರೇ ಅನುಭವಿಸ್ಬೇಕು. ಸ್ವತಃ ನೇರವಾಗಿ ಪಡೆದುಕೊಳ್ಳಬೇಕು, ಅವರೇ ಅನುಭವ ಪಡ್ಕೋಬೇಕು. ಅದನ್ನು ಇತರರಿಂದ ಪಡೆಯಲು ಅಥವಾ ಇತರರಿಗೆ ಕೊಡಲು ಸಾಧ್ಯವಿಲ್ಲ. ಇದೇ ನಾವು ದೇವರನ್ನು, ಸತ್ಯವನ್ನು, ಎಲ್ಲಿದೆ ಜ್ಞಾನ ನಮ್ಮ ಹೃದಯದಲ್ಲೇ ಇದೆ ಅನ್ನೋದನ್ನು ನಾವೇ ಅನುಭವಿಸ್ಬೇಕು. ಇತರರು ಕೊಡೋಕ್ಕೂ ಆಗಲ್ಲ, ಅವರಿಂದ ನಾವು ಪಡ್ಕೊಳ್ಳೋದು ಆಗಲ್ಲ ಅನ್ನೋದು ಪತಂಜಲಿಯವರ ಒಂದು ಉದ್ದೇಶ ಇದೆ. ಇದು ಮುಂದಿನ ಸೂತ್ರಕ್ಕೆ ನಾವು ಹೋಗಬೇಕಾದ್ರೆ ಇಲ್ಲಿಗೆ ವಿರಾಮ ಕೊಡೋಣ. ಇದನ್ನು ಕೇಳಿ ನೀವು ಇದರಂತೆ ನಡ್ಕೊಳ್ಳಿ, ಎಲ್ಲರಿಗೂ ಹೇಳಿ ಅಂತ ಹೇಳ್ತಾ ಇದು ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ನಿನ್ನ ಬಿಟ್ಟು ಅನ್ಯರ ಭಜಿಸಿದ ರೆನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ.